ಸ್ನೇಹಿತರೆ, ಕ್ರಿಕೆಟ್ ಲೋಕದ ಇತಿಹಾಸದಲ್ಲೇ ಕೆಲವು ಘಟನೆಗಳು ಕೇವಲ ಆಟವಲ್ಲ, ಅವು ಅದೃಷ್ಟದ ಪವಾಡಗಳು. ಇದು 2011ರ IPL ಕತೆ. ಅಂದು ವೆಸ್ಟ್ ಇಂಡೀಸ್ನ ದೈತ್ಯ ಬ್ಯಾಟರ್ ಕ್ರಿಸ್ ಗೇಲ್ ಅವರನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಕೈ ಬಿಡುತ್ತೆ. ಹರಾಜಿನಲ್ಲಿ ಯಾವ ತಂಡವೂ ಅವರನ್ನು ಖರೀದಿ ಮಾಡಲು ಮುಂದೆ ಬರಲ್ಲ. ಒಬ್ಬ ದಿಗ್ಗಜ ಆಟಗಾರ ಅನ್ಸೋಲ್ಡ್ ಆಗಿ ಉಳಿದಿದ್ದ ಕಾಲವದು. ಆದರೆ ವಿಧಿಯ ಆಟವೇ ಬೇರೆ ಇತ್ತು. RCB ತಂಡದ ಆಟಗಾರ ಡಿರಿಕ್ ನ್ಯಾನಸ್ ಗಾಯಗೊಂಡಾಗ ವಿಜಯ್ ಮಲ್ಯ ಅವರ ಕಣ್ಣು ಬಿದ್ದಿದ್ದೆ ಈ ಯೂನಿವರ್ಸ್ ಬಾಸ್ ಮೇಲೆ. ಗೇಲ್ ಅವರನ್ನು ಹೇಗಾದರೂ ಸರಿ ಬೆಂಗಳೂರಿಗೆ ಕರೆತರಲೇಬೇಕು ಅಂತ ಮಲ್ಯ ನಿರ್ಧಾರ ಮಾಡ್ತಾರೆ. ಅವರಿಗಾಗಿಯೇ ಒಂದು ವಿಶೇಷ ವಿಮಾನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಗೇಲ್ ಅವರು ಸತತ 14 ಗಂಟೆಗಳ ಸುದೀರ್ಘ ಪ್ರಯಾಣ ಬೆಳೆಸಿ ಬೆಂಗಳೂರು ತಲುಪಿದಾಗ ಪಂದ್ಯ ಆರಂಭಕ್ಕೆ ಉಳಿದಿದ್ದು ಕೇವಲ ಕೆಲವು ಗಂಟೆಗಳು ಮಾತ್ರ. ಆಯಾಸದ ನಡುವೆಯೂ ನೀವು ಆಡಲು ಸಿದ್ಧರಿದ್ದೀರಾ ಎಂಬ ಸವಾಲಿಗೆ ಗೇಲ್ ನೀಡಿದ ಉತ್ತರ ಅಂದು ಮೈದಾನವನ್ನೇ ನಡುಗಿಸಿಬಿಡುತ್ತೆ. ವಿಶೇಷವೆಂದರೆ ಅಂದು ಎದುರಾಳಿಯಾಗಿದ್ದು ತನ್ನನ್ನು ತಿರಸ್ಕರಿಸಿದ ಅದೇ KKR ತಂಡ. ಮೈದಾನಕ್ಕಿಳಿದ ಗೇಲ್ ಅಕ್ಷರಶಃ ಬೆಂಕಿ ಉಗುಳಿದರು. ಸಿಕ್ಸರ್ ಬೌಂಡರಿಗಳ ಸುರಿಮಳೆಗೆಯುತ್ತಾ ಭರ್ಜರಿ ಶತಕ ಸಿಡಿಸಿ ಇಡೀ IPL ಇತಿಹಾಸವನ್ನೇ ಬದಲಿಸಿಬಿಟ್ರು. ಅಂದು ಆರಂಭವಾದ ಗೇಲ್ ಸ್ಟಾರ್ಮ್ ಮುಂದೆ RCB ಅಭಿಮಾನಿಗಳ ಪಾಲಿಗೆ ಎಂದೆಂದಿಗೂ ಮರೆಯಲಾಗದ ಸಂಭ್ರಮವಾಯಿತು. ಸರಿಯಾದ ಸಮಯದಲ್ಲಿ ಸಿಗುವ ಒಂದು ಅವಕಾಶ ಮತ್ತು ಆ ಅವಕಾಶವನ್ನು ಬಳಸಿಕೊಳ್ಳುವ ಛಲವಿದ್ದರೆ ಜಗತ್ತೇ ನಿಮ್ಮತ್ತ ತಿರುಗಿ ನೋಡುವಂತೆ ಮಾಡಬಹುದು ಎಂಬುದಕ್ಕೆ ಗೇಲ್ ಅವರ ಈ ಎಂಟ್ರಿಯೇ ಸಾಕ್ಷಿ.